ಈ ಕೆಲವರು ಸ್ಕೂಟ್ರು ಬೈಕು ಹೌದು ಮತ್ತೆ ಕಾರ್ ತಗೊಂಡು ಸೋಕಿ ಆ ಥರ ಸೋಕಿ ಮಾಡ್ತೀರಾ ನೀವು ಹಳ್ಳಿಕಾರ ಮಾಡಿ ರೈತ ಸೋಕಿ ಮಾಡ್ತೀರಾ ಇದೇ ಸೋಕಿ ನೀರು ಕುಡ್ದಂಗೆ 5 ನೆಕ್ಸ್ಟ್ ವರ್ಷ ಮತ್ತೆ ಬನ್ನಿ ಇದೇ ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ ಸರ್ ಹೌದಾ ಏನೋ ನೋಡ್ರಿ ನೀವು ಪಾಪ ಅವರು ರೈತರು ನೀವು ಒಂದೇನೋ ಮಾಡ್ಕೊಂಡು ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿ ಬಿಡ್ಬೇಕು ಕೊಡಲಿ ಇದರಲ್ಲಿ ಬಾಡಿ ಆದ್ರೆ ಬಾಡಿ ಉಳಿಸ್ಬೇಕು ಬೇಡ ಮನೆ ಬಾಡಿ ಜಾಸ್ತಿ ಕೊಡಲಿ ಹಣ ಬರ ಇದ್ದಂಗೆ ಅಷ್ಟೇ ಹಣೆ ಬರ ಇದ್ದಂಗೆ ಅಲ್ಲಿ ಏನೋ ಒಂದು ಹೊಡೀರಣ ಸರ್ ನಮ್ದು ಪಾಂಡವಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಮಂಡ್ಯ ಜಿಲ್ಲೆ ಹಳೆಬೀಡು ಪೋಸ್ಟ್ ಮೂಡ್ಲಕಪ್ಲು ಗ್ರಾಮ ಅಂತ ನಾವು ಅಲ್ಲಿಂದ ಬಂದಿದ್ದೀವಿ ಒಂದು 220 ಕಿಲೋಮೀಟರ್ ಆಗೋತಿಲ್ಲ ನಮ್ಗೆ ಯಾವ ಯಜಮಾನ್ರದು ದೊಡ್ಡಬಳ್ಳಾಪುರ ಓ ನಮ್ಮ ದೊಡ್ಡಬಳ್ಳಾಪುರ ಏನು ತಗೊಳಕ್ ಬಂದಿದ್ರ ಏನು ಮಾರಕ್ ಬಂದ ಅವ್ರು ನಿಮ್ದು ನಮ್ದು ಉತ್ತಂಗಿ ತಾಲೂಕು ಉತ್ತಂಗಿ ಎಲ್ಲಿ ಬರೋದು ಹೊಸಪೇಟೆ ಜಿಲ್ಲೆ ವಿಜಯನಗರ ಜಿಲ್ಲೆ ಯಾವ ನಿಮ್ದು ನಮ್ದು ರಾಜರಾಜೇಶ್ವರ ಬೆಂಗಳೂರು. ಹೌದ್ರಾ ಏನು ಓರಿ ಹೆಸರೇನು? ಓರಿ ಹೆಸರು ಟೈಗರ್ ಅಂತ ಇಕ್ಕಿದ್ದೀವಿ. ಯಜಮಾನ್ರೆ ನಿಮ್ದು ಯಾವ ಬಿಡದಿ ಇಲ್ಲಿ ಬೆಂಗಳೂರು ಹತ್ರ ಬರೋ ಬಿಡದಿನಾ? ನೀವು ಎಷ್ಟು ವರ್ಷದಿಂದ ಸಾಕಿದ್ದೀರಾ? ನಾ ಸುಮಾರು ವರ್ಷದಿಂದ ಚಿಕ್ಕದು. ನಮ್ದು ಹೊಸಕೋಟೆ ಪಕ್ಕ ಕಣ್ಣೂರಹಳ್ಳಿ ಅಂತ. ಕಣ್ಣೂರಹಳ್ಳಿ ಅಂತ. ಈ ಕರ್ರಾಗ ಒಂದು 6 ತಿಂಗಳು ಕರ ಇವು ತಗೊಂಡಿದ್ದೀರಾ? ತಗೊಂಡಿದ್ದೀವಿ. ಇನ್ನ ತಗೊಂತೀರಾ ಇಷ್ಟೇನಾ? ಇನ್ನ ಒಂದೇರ್ ತಗೋತೀವಿ. ಹೌದ್ರಾ? ಇನ್ನ ಒಂದೇರ್ ಬೇಕು ಚಪ್ಲಾಮನ್ಗೆ. ಹೌದ್ರಾ? ಚಪ್ಲಾಮನ್ ಜಾತ್ರೆಗೆ ಹೋಗಕ್ಕೆ. ಯಾವ ನಿಮ್ದು? ಶ್ರೀಗುಂಪ ಸರ್. ಶ್ರೀಗುಂಪುರ ಎಲ್ಲಿ ಬರೋದು? ಇಲ್ಲಿ ಬಳ್ಳಾರಿ ಜಿಲ್ಲಾ ಶ್ರೀಗುಂಪ ತಾಲೂಕು ಸರ್. ಬಳ್ಳಾರಿ ಜಿಲ್ಲೆ ಶ್ರೀಗುಂಪ ತಾಲೂಕು. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ನಾವು 800 ರೂಪಾಯಿ ಕೊಟ್ಟು ಚಾರ್ಜ್ ತಗೊಂಡು ಬಂದಿದ್ದೀವಿ ಇಲ್ಲಿ. ಹೌದ್ರಾ? ಏನಕ್ಕೆ ಆ ಥರ ಮಾಡೋದು? ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತೀನಿ. ಸ್ನೇಹಿತರೆ, ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ SS ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿದ್ದೀನಿ. ಬನ್ನಿ, ಇವತ್ತು ಏನು ಅಂದರೆ ದನಗಳ ಜಾತ್ರೆ ನಡೀತಿದೆ ನಮ್ಮ ಘಾಟಿಯಲ್ಲಿ. ಸೊ ಇವತ್ತು ಅದರ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮ್ದು ಪಾಂಡವಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಮಂಡ್ಯ ಜಿಲ್ಲೆ ಹಳೆಬೀಡು ಪೋಸ್ಟ್ ಮೂಡ್ಲಕಪ್ಲು ಗ್ರಾಮ ಅಂತ. ನಾವು ಅಲ್ಲಿಂದ ಬಂದಿದ್ದೀವಿ. ಒಂದು 220 ಕಿಲೋಮೀಟರ್ ಆಗೋತಿಲ್ಲ ನಮಗೆ. ಹೌದು, 220 230 ಇದೆ ಆಗುತ್ತೆ. ಇಲ್ಲಿ ನಿಮ್ ಜಾತ್ರೆ ನಡೀತದೆ ಅಂತ ಹೆಂಗ್ ಗೊತ್ತಾಯ್ತು? ಈ ಮಾಮೂಲಿ ವರ್ಷ ಬರ್ತಾ ಇರ್ತಾರೆ, ನಮ್ಮ ಅವ್ರು ಬರ್ತಾ ಇರ್ತಾರೆ. ಮತ್ತೆ ಈ ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಹಾಕಿದ್ರಲ್ಲ, ಅದ್ ನೋಡ್ಕೊಂಡು ನಾವು ಯಾವ ವರ್ಷನ ಬಂದಿರಲಿಲ್ಲ, ಈ ವರ್ಷನ ಫಸ್ಟ್ ಬಂದಿರೋದು ಇಲ್ಲಿಗೆ. ಜಾತ್ರೆ ನೋಡೋಣ ಅಂತ ಬಂದು ಹೆಂಗಿರೋ ಬರ್ತಾ ಇದೀವಿ ಅಲ್ವಾ, ನಮ್ಮ ಮನೆ ಹತ್ರ ಒಂದ್ ಜೊತೆ ಇದ್ದಲ್ವಾ, ಜಾತ್ರೆ ಮಾಡ್ದಂಗ ಆಯ್ತದೆ ಅಂತ ಬಂದಿದ್ದೀವಿ. ನಮ್ಗೆ ಫೋನ್ ಮಾಡ್ತಾರೆ ಇಲ್ಲಿ ಜಾತ್ರೆ ಕಟ್ಟೋದು ಅಂದ್ರೆ ವರ್ಷ ಬರ್ತೀರಾ? ಬರ್ತಾರೆ, ನಮ್ಮ ಅವರು ಇವರೆಲ್ಲ ಬರ್ತಾರೆ. ಏನ್ ಬರೀ ನೀವು ಮಾರಕ ಬರೋದು? ಅವ್ರು ವ್ಯಾಪಾರ ಮಾಡ್ತಾರೆ, ನಾವು ಮನೆ ಹತ್ರ ಸಾಕ್ತಿವಿ. ಇದು ಸಾಕಲ್ ತಗೊಂಡಿರೋದು ನಾನೀಗ. ಹೌದ್ರಾ? ಮನೆ ಹತ್ರ ಒಂದು 10 ಜೊತೆ ಹಾಕಿದ್ದು, ಈಗ 5 ಜೊತೆ ಕೊಟ್ಟಿವಿ. ಹೌದ್ರಾ? ಇವಕ್ಕ ಎಷ್ಟು ವರ್ಷ? ಇವಕ್ಕ 8 ತಿಂಗಳಾಗೈತೆ. 8 ತಿಂಗಳಾಗದೆ. ಏನ್ ಹೇಳ್ತಿದ್ದೀರಾ ಈಗ? 56,000 ಹೇಳ್ತಿದ್ದೀವಿ. 56,000. ಏನಿದು ಓರಿಗ ಅಥವಾ ಹಳ್ಳಿಕರಣ? ಹಳ್ಳಿಕರಣ, ಪ್ಯೂರ್ ಹಳ್ಳಿಕಾರು. ಅಲ್ಲಿ ಬರೋದಕ್ಕೆ ದೊಡ್ಡ ಚೆನ್ನಾಗಿ ಬೆಳೆ ಭಯ ಸಖತ ಬರ್ತದೆ. ಅದಕ್ಕಿಂತ ಅಲ್ಲಿ ಇದಾಗಿಲ್ವಾ? ಇಲ್ಲ, ಸಣ್ಣ 7 ತಿಂಗಳು ಅಂದ್ರೆ ಇನ್ನೂ ಹಾಕಳಿ 7-8 ತಿಂಗಳು ಅಂದ್ರೆ ಪಾಪುದಾರ 2 ವರ್ಷ ಬೇಕು ಅಲ್ಲುದ್ರಕ್ಕ. ಅದಕ್ಕಂದ್ರೆ ಅರ್ಥ ಏನಂತಿದ್ದು? ಅಲ್ಲುದ್ರ ಏನ್ ರೇಟ್ ಜಾಸ್ತಿ ಅಂತನಾ? ಸೈಜ್ ಬರ್ತವೆ. ಅಲ್ಲಿ ಬಿದ್ರೆ ನಾಲ್ಕಲ್ಲಿ ಆ ಸೈಜ್ ಬರ್ತವೆ. ಹೈಟ್ ಬರ್ತವೆ. ಈಗ ಸಣ್ಣ ಪಾಪುಗಳು ಇರ್ತಾರ ಮನೇಲಿ, ಆತರ ಈಗ ಪಾಪುಗಳು ಇವು. ಹೌದ್ರಾ? ಈಗ ನಮ್ಮ ಏಜ್ ಬರ್ಬೇಕು ಅಂದ್ರೆ ವರ್ಷ ಮಕ್ಕಳಿಗೆ ಅಲ್ಲುದಿರ್ತದಲ್ಲ, ಆ ರೇಂಜ್ ಈಗ ಚಿಕ್ಕವು ಇವು. ಸರಿ, ಈಗ ಸೇಮ್ ಮಕ್ಳು ಏನ್ ಸಾಕ್ತಿವಿ ಮನೇಲಿ ಮೇಂಟೈನ್ ಮಾಡಿ ಆ ತರ ನೋಡಿ. ಸರಿ, ಇವಾಗ ಏನೋ ಮಾರೋದೇನೋ ಮಾರ್ತೀರಾ, ಮತ್ತೆ ನೀವು ತಗಂತೀರಾ? ತಗಂತೀವಿ. ಇಲ್ಲೇ ತಗಂತೀರಾ? ಹೊರಗಡೆ ಹಳ್ಳಿ ಮೇಲೆ ಹೋಗಿ ಅಲ್ಲಿ ತಗಂತೀರಾ? ಅಂದ್ರೆ ಅಲ್ಲಿ ಕಮ್ಮಿ ರೇಟ್ ತಗಂತೀರಾ ಅಂತನಾ? ಈಗ 50,000 ಇವಾಗ ಇಲ್ಲಿ ಎಷ್ಟು ಮಾಡ್ತಾ ಇದ್ರಿ ಈಗ ನೀವು? 40,000 ಇಲ್ಲಿ ಮಾಡ್ತಾ ಇದ್ದೀವಿ. ಕೊಡ್ತಾ ಇಲ್ಲ ನಾವು. ಅಂದ್ರೆ ಕೇಳ್ತಾರೆ, ಕೊಡ್ತಾ ಇಲ್ಲ. ಆಯ್ತು, ಮ್ಯಾಕ್ಸಿಮಮ್ ಒಂದು 50,000 ಮಾರ್ತೀರಾ ಅನ್ಕೊಳ್ರಿ. ನೀವು ಹೊರಗಡೆ ಹೋದ್ಮೇಲೆ ಅಲ್ಲಿ ಎಷ್ಟು ತಗಂತೀರಾ? ಸರ್ 50,000 ಸಿಕ್ಕೂರ್ ತಗತ್ತೀವಿ, ಇಲ್ಲ ಮೇಲೆ 10,000 ಹಾಕೂರು ತಗತ್ತೀವಿ. 10,000 ಹಾಕ್ತೀರಾ? ಮತ್ತೆ ಇಲ್ಲಿ ಇವಾಗ ಇದ್ ಮಾಡಿದ್ರೆ ಕಮ್ಮಿ ಆಯ್ತಲ್ಲ ನಿಮ್ಗೆ? ಕಮ್ಮಿ ಆಯ್ತು. ಈಗ ಬೇರೆ ದೊಡ್ಡ ತಗತ್ತೀವಿಲ್ಲ, ಇನ್ನೂ ದೊಡ್ಡ ತಗಂತೀರಾ ಅಂತ. ಈಗ ಅದೇ 50,000 ಅಮೌಂಟ್ಗೆ ಈ ತರ ಸಿಕ್ಕೂರ್ ತಗತ್ತೀವಿ. ಈ ದುಡ್ಡಿಗೆ ಈ ತರ ಸಿಗ್ಲಿಲ್ಲ ಅಂತಂದಾಗ, ಸರಿ ಈಗ ಸಿಗ್ಲಿಲ್ಲ ಅಂತಂದಾಗ ದೊಡ್ಡ ತಗತ್ತೀವಿ, ದುಡ್ಡು ಹಾಕ್ತಿವಿ ನಾವು. ಇನ್ನ ಜಾಸ್ತಿ ದುಡ್ಡು ಹಾಕ್ತಿವಿ. ಈಗ ಬರೀ 15,000 ಅದೊಂದು ಸಿಕ್ತೀಗ. ಇವಕ್ಕೇನು ಹೆಸರೇ ನೀವು ಇಕ್ಕಿಲ್ಲ? ಪುಟಾಣಿ ಸರ್, ನಿಮ್ಮ ಹೆಸರು? ಅಶ್ವಥ್ ಕುಮಾರ್ MK ಅಂತ. ನಿಮ್ಮ ಹೆಸರು? ರಮೇಶ್ ಅಂತ. ಓಕೆ. ತುಂಬಾ ಥ್ಯಾಂಕ್ ಯು ಮಾತಾಡಿದ್ಕೆ. ಸರಿ, ಧನ್ಯವಾದಗಳು. ಆರಾಮಾಗ ಊರಿಗೆ ಹೋಗ್ರಿ, ಸೇರ್ಕೊಳ್ರಿ. ಎಷ್ಟು ದಿನ ಆಯ್ತು ನೀವು ಇಲ್ಲೆಲ್ಲ ಬಂದು? 3 ದಿನ ಆಯ್ತು. 3 ದಿನ ಆಯ್ತು. 3 ದಿವಸದಿಂದ ಇಲ್ಲೇ ಇದ್ದೀರಾ? ಇಲ್ಲೇ ಊಟಕ್ಕೆಲ್ಲ ಏನ್ ಮಾಡ್ಕೊಂಡ್ರಿ? ಹೋಟ್ಲು ಮಾಮೂಲಿ. ಹೋಟ್ಲು. ನೈಟ್ ಹೊತ್ತು ಮಲಗೋದು ಇಲ್ಲೇ ಮಲಿಕತ್ತಾ ಇದೀವಿ. ಈ ಚಳಿ ಒಳಗ ನಿನ್ನೆ ಮತ್ತೆ ಇವತ್ತು ನಮ್ಮ ರೈತರದ್ದು ಕೇಳ್ತಿದ್ರೆ ಕಣ್ಣೆ ನೀರ್ ಬರ್ತದೆ. ಏನಂತೀರಾ? ಅಲ್ವಾ? ಕಷ್ಟ ಇದೆ. ನೀವು ಸಾಕುದ್ರೆ ನಮಗೇನು
ಒಂಥರ ಖುಷಿ ಖುಷಿ ಸಮಾಧಾನ. ಸತ್ಯ. ಹಾಂ ನಮ್ಗೊಂದ್ ಜೊತೆ ದನ ಇದ್ರೆ ಮನೆ ಹತ್ರ ಏನೋ ಒಂಥರ ಖುಷಿ. ಹೌದು. ಈ ಕೆಲವರು ಸ್ಕೂಟ್ರು ಬೈಕು ಹೌದು ಮತ್ತೆ ಕಾರ್ ತಗೊಂಡು ಸೋಕಿ ಆ ಥರ ಸೋಕಿ ಮಾಡ್ತೀರಾ? ನೀವು ಹಳ್ಳಿಕಾರ್ ಮಾಡಿ ರೈತರ ಸೋಕಿ ಮಾಡ್ತೀರಾ? ಇದೇ ಸೋಕಿ. ಇನ್ನೊಂದು ಯಾವ ಜೊತೆ ಅಣ್ಣ ಮಾರಿದ್ ನೀವು? ಇದು ಮಾಮರ್ ಮರಿದ್ವಿ ನೋಡೋಣ. ಯಾವ್ದು ಯಾರ್ದು ನಿಮ್ಮ ಮಾಮೂರ್ದಾ? ಮಾಮರ್ದೋಣ ಓ ಹೋಲಿ ಬಿಡೋಣ, ತುಂಬ ಖುಷಿಯಾಗಿ ಇದೆ. ಎಷ್ಟು ಕಾದ್ವ ನೀವು? ಅಣ್ಣ 1,40,000. ಎಷ್ಟು? 1,40,000. 1,40,000. ಹಾಂ 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 ಸರಿ ಸರಿ. ಅವರೇನಾ ನಿಮ್ಮ ಮಾಮರು? ಅಲ್ಲವ್ರು ನೋಡಿ ಅವರು ಅಲ್ಲಿದ್ದಾರಾ? ಹಾಂ ಸರಿ ಸರಿ ಸರಿ. 1,40,000. ಇವಕ್ಕ ಅಲ್ಲೇ ಉದ್ರವಾ? ಇಲ್ಲ ಇನ್ನೂ ಆಗಿಲ್ಲ. ಇನ್ನೂ ಅಲ್ಲಾಗಿಲ್ಲ ಇವಕ್ಕೂ? ಇನ್ನೂ 6 ತಿಂಗಳು ಬೇಕು. ಇನ್ನೂ ಒಂದು 6 ತಿಂಗಳು ವರ್ಷ ಬೇಕು. ಹಾಂ ಹೌದ್ರಾ? ಇನ್ನ ಬೆಳಿತಾವೆ ಇವು. ಇನ್ನೂ ಬೆಳೀತವೆ. ಅಲ್ಲಿಗಿದು ಅಲ್ಲಿ ಒಟ್ಟು ಟೋಟ್ಲಿ ಎಷ್ಟು ಜೊತೆ ಅವೆ ಅಂದ್ರಿ ನೀವು? ಇನ್ನು 5 ಜೊತೆ ಅವೆ ಅಂತ ಹೇಳಿದ್ರ? ಹಾಂ ಸರಿ. 5 ಜೊತೆ ಸೇಲ್ ಆಗೈತೆ. 5 ಜೊತೆ ಇದೆ. ಇನ್ನು ಎಷ್ಟು ದಿನ ನಿಮ್ಮ ಅಂದಾಜು ಇರ್ಬೋದು ಅನ್ಕೊಂಡಿದ್ದೀರಾ? 3 ದಿನ ಇರ್ತೀವಿ. ಇನ್ನ 3 ದಿನ ಹೇಳಕ್ಕಲ್ಲ. ದೇವರು ಭಗವಂತ ಹೀಗೆ 2 ಕಂಡ್ಬಿಟ್ರೆ ದಿನ ಹೀಗೆ ಮುಂದೆ ಹೋಯ್ತಾರೆ, ಮುಂದೆ ಹೋಯ್ತಾ ಇರ್ತೀವಿ. ನಾಳೆ ಕಾದ್ರೆ ನಾಳೆಗೆ ಹೋಯ್ತಾ ಇರ್ತೀವಿ ಊರ್ ಕಡೆ. ಹೌದೌದೌದು. ಇನ್ನ ಐತಲ್ಲ ಬಿಡಿ. ಎಷ್ಟನೇ ತಾರೀಕುವರೆಗಿದೆ ಈಗ ಜಾತ್ರೆ ಇದು? 10ರಿಂದ 18 ಹೇಳಿದ್ದಾರೆ. ಇನ್ನೂ ಒಂದು 5-6 ದಿನ ಟೈಮ್ ಐತೆ. ಇದೆ. ಇವತ್ತು 13. 5 ಜೊತೆ ಅವೆ ಅಂದ್ರೆ ಇನ್ನ 5 ದಿನ ಟೈಮ್ ಅದೇ. ನೋಡೋಣ. ಡೈಲಿ ಒಂದೊಂದು ಮಾಡ್ಕೊಳ್ರಿ ಅಷ್ಟೇ. ಡೈಲಿ ನೀರು ಕುಡ್ದಂಗೆ 5 ಜೊತೆ ನೆಕ್ಸ್ಟ್ ವರ್ಷ ಮತ್ತೆ ಬನ್ನಿ ಇದೇ ದೊಡ್ಡಬಳ್ಳಾಪುರಕ್ಕೆ. ಬರ್ತೀವಿ ಸರ್. ಓಕೆ, ತುಂಬಾ ಧನ್ಯವಾದ. ಚೆನ್ನಾಗಿ ಮಾತಾಡೋದು. ಥ್ಯಾಂಕ್ ಯು ಸರ್. ಓಕೆ. ನೋಡಿದ್ರಲ್ಲ, ಪಾಂಡವಪುರದಿಂದ ನಮ್ಮ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ದನಗಳ ಜಾತ್ರೆಗೆ ಬಂದು 10 ಜೊತೆ ತಂದು ಇವರು 5 ಜೊತೆ ಮಾರಿ ಇನ್ನೂ 5 ಜೊತೆ ಇದ್ದಾವೆ. ಇಷ್ಟು ದಿನದಿಂದ ಇದ್ದು ಇಷ್ಟೆಲ್ಲ ರೈತರು ಕಷ್ಟ ಅಲ್ವಾ? ಆದರೂ ಅವರು ಒಂದು ಮಾತು ಹೇಳಿದ್ರು, ಅವ್ನು ಸಾಕಿದ್ರೆ ನಮ್ಗೊಂಥರ ಶೋಕಿ ಇದ್ದಂಗೆ. ಯಾಕೆ ಅಂದರೆ ಅವರು ಒಬ್ಬೊಬ್ರು ಏನು ಮಾಡ್ತಾರೆ, ಬೈಕು ಮತ್ತೊಂದು ಏನೇನೋ ತಗೊಂಡು ಶೋಕಿ ಮಾಡ್ತಾರೆ. ಆದರೆ ನಮ್ಮ ರೈತರು ಏನು ಓರಿಗಳನ್ನ ತಗೊಂಡು ಹಳ್ಳಿಕಾರುಗಳು ತಗೊಂಡು ಈ ಥರ ಶೋಕಿ ಮಾಡ್ತಾರಲ್ಲ, ಅವ್ರಿಗೊಂದು ಹ್ಯಾಂಡ್ಸಮ್. ಓಕೆ, ಬನ್ನಿ ಮುಂದೆ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ. ಯಾವ್ರು ನಿಮ್ಮದು? ನಮ್ದು ರಾಜರಾಜೇಶ್ವರ ಬೆಂಗಳೂರು. ಹೌದ್ರಾ? ಏನು ಓರಿ ಹೆಸರೇನು? ಓರಿ ಹೆಸರು ಟೈಗರ್ ಅಂತ ಇಕ್ಕಿದ್ದೀವಿ. ಹಾಂ ಹಾಂ. ಇದ್ರ ವಯಸ್ಸು ಬಂದು ಇನ್ನು ಈಗ 18 ತಿಂಗಳು. ಹಾಂ. ನಾವು ಹೋದ್ಸತಿ ಮೈಸೂರು ಬೇಬಿ ಬೆಡ್ತಿಂದ ತೊಗೊಂಬಂದಿದ್ದೀವಿ ಕರು. ಹಾಂ, ನೀವು ತೊಗೊಂಬಂದಿದ್ದು ಒಳ್ಳೆ ಬ್ರೀಡು ಅಂತ ಕ್ರಾಸಿಂಗ್ಗೆ ರೆಡಿ ಮಾಡ್ತಾ ಇದ್ದೀವಿ. ಈಗ ನೀವು ಮಾರಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಇನ್ನೂ ಅಲ್ಲಾಗಿಲ್ಲ ಕರು. ಇದು ಚಿಕ್ಕ ವಯಸ್ಸಿಂದ ಸ್ಕೂಲ್ ಮೇಲೆ ಬಿಡ್ತಾ ಇಲ್ಲ. ಇನ್ನು ಅಲ್ಲೂ ಆಗಿಲ್ಲ. ಅಲ್ಲೂ ಆಗಿಲ್ಲ. ಅದರಿಂದ ಈ ಥರದ ಅಷ್ಟು ಪುಷ್ಪವಾಗಿ ಬಂದವನೆ, ಚೆನ್ನಾಗಿ ಅವನೇ. ಅದರಿಂದ ನಾವು ಸಾಕಿ ಇದು ಮಾಡೋಣ, ಘಾಟಿ ಸುಬ್ರಹ್ಮಣ್ಯಕ್ಕೆ ತಂದು ಬಿಟ್ಟು ನೋಡೋಣ ಅಂತ. ಇವಾಗ ನೀವು ಇದನ್ನ ಮಾರಕ್ಕೆ ಬಂದಿದ್ದೀರಾ? ಮಾರಕ್ಕೆ ಅಂತ ಬಂದ್ವಿ. ಇಲ್ಲ ಇದ್ರ ಜೊತೆಗೆ ಸಿಕ್ಕರು ತಗೊಂಡೋಗೋಣ ಅಂತ ಬಂದ್ವಿ. ಜೊತೆಗೆ ಯಾವ್ದು ಸೆಟ್ ಆಗಲಿಲ್ಲ. ಅದರಿಂದ ನೀವು ಕೊಡ್ತೀವಿ ಅಂತ ಹೋದ್ರೆ ಎಷ್ಟು ಕೊಡ್ಬೋದು ಈಗ ನೀವು? ನಾನು ಇವಾಗ ಕೊಡ್ತೀನಿ ಅಂದರೆ 1.5 ಲಕ್ಷ ಹೇಳ್ತಾ ಇದ್ದೀನಿ ಇದನ್ನ. 1.5 ಲಕ್ಷ ಬಂದರೆ ಹೆಚ್ಚು ಕಮ್ಮಿ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಯಾರೋ ಸಾಕೋರಿದ್ರೆ ಇದು ಮಾಡಲಿ ಬೇಕಾರೆ. ಯಾರನ್ನ ಇದು ಮಾಡಿದ್ರೆ ಫೋನ್ ನಂಬರು ಕೊಡ್ತೀನಿ. 9964242881 ಫೋನ್ ನಂಬರ್ಗೆ ಹಾಕಿ ರಾಮಸ್ವಾಮಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ನಮ್ಮದು ಇದೇ ವ್ಯವಹಾರ. ತಗೊಂಡು ಈ ಥರ ಎಲ್ಲ ಮಾಡ್ತಿರಲ್ಲ, ನಿಮ್ಗೆ ಏನು ಪ್ರಯೋಜನ? ಸಾಕೋದೇ ನಮ್ಗೆ ಇದು ಖುಷಿ. ಒಂದೊಂದು ಕಡೆ ಒಂದು ತಳಿ ಹೋಗ್ತಾ ಇರಲಿ, ಒಂದೊಂದು ಕಡೆ ಬ್ರೀಡ್ ಇದಾಗಲಿ ಅಂತ ಅಷ್ಟೇ. ಅದರಿಂದ ಅಷ್ಟೇ. ಇದು ಬ್ರೀಡ್ ಚೆನ್ನಾಗಿದೆ. ಇದು ಕ್ರಾಸಿಂಗ್ ಚೆನ್ನಾಗಿ ಓರಿ ಬರುತ್ತೆ ಅಂತ ಅಷ್ಟೇ. ಇದು 18 ತಿಂಗಳಿಗೆ ಹೀಗಿದೆ ಅಂದರೆ, ಹೋದ್ಸತಿ ನಾವು ಫೆಬ್ರವರಿಗೆ ತೊಗೊಂಡಾಗ 9 ತಿಂಗಳಿತ್ತು. 9 ತಿಂಗಳು ಕರು ತೊಗೊಂಡು ಇಷ್ಟು ಹಾಕಿದ್ದೀನಿ. ಈ ಥರ ನಿಮ್ಗೆ ಘಾಟಿಯಲ್ಲಿ ದನಗಳ ಜಾತ್ರೆ ನಡೀತದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮ್ಮ ತಂದೆ ಕಾಲದಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ಅವತ್ತಿಂದ ಇಲ್ಲಿ ಬರ್ತಾ ಇದ್ದೀರಾ? ತಂದೆ ಗಾಡಿ ಕಟ್ಕೊಂಬರ್ತೀವಿ ಎತ್ತಿನ ಗಾಡಿಯಿಂದ. ಇಷ್ಟು ವರ್ಷಗಳಿಂದ ಬರ್ತಾ ಇದ್ದೀವಿ. ಸುಮಾರು ನಮ್ಮ ತಂದೆ, ನಾವು ಸಣ್ಣ ಹುಡುಗರು ಅಂದರೆ ಒಂದು ಲೆಕ್ಕ ಹಾಕೊಳ್ಳಿ, ಒಂದು 40 ವರ್ಷ ಇಟ್ಕೊಳ್ಳಿ. 40-45 ವರ್ಷದಿಂದ ಬರ್ತಾ ಇದ್ದೀವಿ. ಹಳಬರೇ ನಾವು ಇಲ್ಲಿಗೆ ಘಾಟಿ ಸುಬ್ರಹ್ಮಣ್ಯ ಎತ್ತಿನ ಗಾಡಿ ಹೊಡ್ಕೊಂಬಂದು ಇಲ್ಲೆಲ್ಲ ಬಂದು ಕಚೇರಿಗೆಲ್ಲ ಎತ್ಕೊಳ್ ಕೂಡ ದೊಡ್ಡ ಇತ್ತು ಅವಾಗ. ಅದರಿಂದ ನಾವು ಈ ಸತಿ ಬಂದು ಇದು ಮಾಡ್ತಾ ಇದ್ದೀವಿ. ಬರ್ತಾ ಇರ್ತೀವಿ ವರ್ಷನೂ. ಹೆಸರೇನು ಟೈಗರ್ ಅಂತ ಇಕ್ಕಿದ್ದೀನಿ. ಭಾಳ ಚೆನ್ನಾಗವನೇ. ಒಳ್ಳೆ ಸಾಧು ಗುಣ. ಆಯೆಲ್ಲ ಇದು ಮಾಡಲ್ಲ, ಸೈಲೆಂಟಾಗಿರ್ತಾನೆ. ಈಗಾಗಲೇ ಇನ್ನು ಸ್ಕೂಲ್ ಮೇಲೆ ಕ್ರಾಸಿಂಗ್ ಬಿಟ್ಟಿಲ್ಲ, ಬಿಡಬೇಕು. ಅಲ್ಲಾದ್ಮೇಲೆ ಬಿಡೋಣ ಅಂತ ಅದಕ್ಕೆ ಸಾಕ್ತಾ ಇದ್ದೀನಿ. ಬಂದರೆ ಸೇಲಿಗೆ ಬಿಡ್ತೀನಿ, ಇಲ್ಲ ತೊಗೊಂಡು ಯಾವ ಜೊತೆಗೆ ಹಾಕೋಣ ಅಂತ ಬಂದೆ. ಯಾವುದು ಜೊತೆಗೆ ಸೆಟ್ ಆಗಿಲ್ಲ. ಅದರಿಂದ ಜಾತಿ ಬಂದು ಹಳ್ಳಿಕಾರೆ, ಪಕ್ಕ ಹಳ್ಳಿಕಾರೆ ಪಕ್ಕ. ಓಕೆ. ಆದರೆ ಇದು ನೋಡಿ ಅದು ಇದೆ ಅದರಿಂದ ಇದು ಮಾಡೋದು. ಓಕೆ, ತುಂಬ ಥ್ಯಾಂಕ್ಸ್. ಒಳ್ಳೆಯದು. ನಮ್ಮದು ಹೊಸಕೋಟೆ ಪಕ್ಕ ಕಣ್ಣೂರಹಳ್ಳಿ ಅಂತ. ಕಣ್ಣೂರಹಳ್ಳಿ ಅಂತ. ಈ ಕರಾಗ ಒಂದು 6 ತಿಂಗಳು ಕರ ಇವು. 6 ತಿಂಗಳು? ಹಾಂ, 6 ತಿಂಗಳು ಕರ. ನೀವು ಮಾರಕ್ಕೆ ಬಂದಿರೋದು? ನಾವು ಮಾರಾಟಕ್ಕೆ ತಗೊಂಡಿದ್ದೀರಿ. ತಗೊಂಡಿದ್ದೀರಾ? ಇಲ್ಲೇ ಮಾರ್ತೀರಿ, ಇಲ್ಲ ತಗೊಂತೀವಿ. ಏನು ಹೇಳ್ತಾ ಇದ್ದೀರಾ ಸರ್? ಇವು ನಾವು 25,000 ಹೇಳ್ತಾ ಇದ್ದೀರಿ. ಜೊತೆ ಏನೋ ಒಂದು 21-27 ಕೊಟ್ಬಿಡ್ತೀರಿ ಸರ್. ಹೌದು, ಹೆಚ್ಚು ಕಮ್ಮಿ ಆಗ್ತಾರೆ. ಹೌದು ಸರ್, ಕುತ್ಕೊಂಡ್ರೆ ಆಗ್ತದೆ. ಹೆಸರೇ ಇಕ್ಕಿದ್ದೀರಾ? ಹೆಸರೇನಿದೆ ಇಟ್ಟಿಲ್ಲ, ಕರ ಅಂತ ಕರಿತೀರಿ. ಕರಾಗಳು ಅಂತೀರಿ ನಾವು. ಹಳ್ಳಿ ಕರ ಸರ್ ಇವು. ಹೌದು, ಕರನೇ. ಓರಿ ಕರ.
ವರ್ಷಕ್ಕೆ. ಇವಕ್ಕ ಮಾಮೂಲಿ ಎಲ್ಲ ಏನು ಎಲ್ಲ ಬೂಸ ಹಿಂಡಿ ಜೋಳದ ನುಚ್ಚು ನುಚ್ಚು ಎಲ್ಲ ಕೊಡ್ತೀರಿ. ಏನು ದೊಡ್ಡ ಎತ್ತಿಗೆ ಏನು ಕೊಡ್ತೀರೋ ಅದೆಲ್ಲ ಇವಿಗೂ ಕೊಡ್ತೀರಿ. ಇವು ಕೊಟ್ಟು ಸಾಕಿದ್ರೆ ದೊಡ್ಡ ಎತ್ತಾಗ್ತವೆ. ಸಣ್ಣ ಕರ ದೊಡ್ಡ ಕರ ಅಂತಾರಲ್ಲ, ಪ್ರಯೋಜನ ಇವೆಲ್ಲ ಸರ್. ಸಾಕಿದ್ರೆ ಇದು ನಮಗೂ ಬೆಳವಣಿಗೆ ಆಗಿದ್ರೆ ದೊಡ್ಡದಾದ್ರೆ ಮಾರಿದ್ರೆ 5,000 10,000 ಕಾಸು ಬರುತ್ತೆ. ಮನೇಲಿ ನಾವು ದುಡಿಮೆ ಮಾಡ್ಕೊಂಡ್ರೆ ತೋಟ ಹೊಲ ಉತ್ಕೊಂಡ್ರೆ ನಮ್ಗೆ ಲಾಭ ಇದೆ. ಒಳ್ಳೆ ಹಳ್ಳಿ ಕರ ಸಾಕ್ಬೇಕು ಅನ್ನೋದು ನಮ್ಗೊಂದು ಖುಷಿ ಸರ್. ಹೌದು. ನೀವು ಎಷ್ಟು ದಿನ ಆಯ್ತು ನಾವು 3 ದಿವಸ ಆಯ್ತು ಸರ್ ಬಂದು. 3 ದಿವಸ ಆಯ್ತು. ಹೌದು. 3 ದಿವಸದಿಂದ ಏನಾನ ಇದು ಮಾಡಿದ್ದೀರಿ? ಮಾರಿದ್ದೀರಿ, ದೊಡ್ಡ ಎತ್ತೆಲ್ಲ ಮಾರಿದ್ದೀರಿ. ಇನ್ನೂ ಇದಾವೆ ನಮ್ಮ. ಎಷ್ಟುಗಾದ್ವು ಅವು? ಅವು 2.20 ಒಂದೇರು ಕೊಟ್ರಿ, 1.35 ಕೊಟ್ರಿ, 1.25 ಕೊಟ್ಟಿದ್ದೀರಿ. ಎಷ್ಟು ಜನ ಇರ್ತೀರಿ ಇಲ್ಲಿ? ನಾವು ಇನ್ನೂ ಸೋಮವಾರ ತನಕ ಇರ್ತೀರಿ. ಸೋಮವಾರ ತನಕ? ಹೌದು ಸರ್. ಸ್ನೇಹಿತರೆ ನೋಡಿ, ಇನ್ನು ಸೋಮವಾರ ತನಕ ಇರ್ತವೆ. ಯಾರಿಗಾನ ಬೇಕು ಅಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿಯಲ್ಲಿ ಜಾತ್ರೆ ನಡೀತದೆ, ದನಗಳ ಜಾತ್ರೆ. ಆದಷ್ಟು ಬೇಗ ಬಂದು ಅಣ್ಣವ್ರನ್ನ ಮೀಟ್ ಮಾಡಿ ಆದಷ್ಟು ಕಮ್ಮಿ ಮಾಡಿ ಕೊಡ್ತಾರೆ. ಕೊಡ್ತೀರಿ ಸರ್. ಓಕೆ, ಧನ್ಯವಾದಗಳು ಸರ್. ಯಾವ ಯಜಮಾನ್ರದು? ದೊಡ್ಡಬಳ್ಳಾಪುರ. ಓ, ನಮ್ಮ ದೊಡ್ಡಬಳ್ಳಾಪುರ. ಏನು ತಗೊಳಕ್ ಬಂದಿದ್ರಾ? ಏನು ಮಾರಕ್ಕೆ ಬಂದಿದ್ರಾ? ಏನು ಹೇಳ್ತಾ ಇದ್ದೀರಾ? 1.25. 1.25. ಯಾವ ಓರಿನಾ ಅಥವಾ ಏನು? ಓರಿನೇ. ಓರಿ. ಹಾಂ 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 ಹಾಂ. ಏನೋ ಮಾರಿದ್ದೀರಾ ಬೆಳಗಿಂದ? ಇಲ್ಲ ಒಂದು ಜೊತೆನೂ ಮಾರಿಲ್ವಾ? ಯಾವ ಒಂದು 2 ಜೊತೆ ಕೊಟ್ಟಿದ್ದೀವಿ ಅಷ್ಟೇ. ಹೌದ್ರಾ? ಎಷ್ಟು ಜೊತೆ ತಂದಿದ್ರಿ? ಒಂದು 3-4 ಜೊತೆ ತಂದಿದ್ವಿ. ಹಾಂ. ಒಂದು 2 ಜೊತೆ. ಎಷ್ಟು ಕೊದ್ವು ಅವು? ಅವು ಒಂದು 90,000 ಕೊಟ್ವಿ. ಹಾಂ. ಇನ್ನೊಂದು ಜೊತೆ ಒಂದು 70,000 ಕೊಟ್ವಿ. ಹಾಂ ಹಾಂ ಹಾಂ. ಎಷ್ಟು ಹೇಳ್ತಿದ್ದೀರಾ? ಇದು 1.25 ಹೇಳ್ತೀನಿ. 1.25. ಹಾಂ 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 ಹಾಂ. ಅಲ್ಲೋ ಅಲ್ಲೂ ಎರಡಲ್ಲು. ಎರಡಲ್ಲ? ದೊಡ್ಡಬಳ್ಳಾಪುರ ಹತ್ರ ಯಾವ ಊರು? ಬೆನಕಿನ ಮಡ್ಗು, ಸಾಸ್ಲು ಪಕ್ಕ. ಸಾಸ್ಲು ಪಕ್ಕ. ಬೆನಕಿನ ಮಡ್ಗು. ನೀವು ಎಷ್ಟು ವರ್ಷದಿಂದ ಬರ್ತೀರಾ ಮಾರಕ್ಕೆ? ಸುಮಾರು ಆಗಲೇ 15-20 ವರ್ಷದಿಂದ ಬರ್ತಾ ಇದ್ವಿ. 15-20 ವರ್ಷದಿಂದ ನಿಮ್ಮ ತಾತ ಮುತ್ತಾತ ಕಾಲಗಳಿಂದ ಬರ್ತಾ ಇದ್ದೀರಾ? ಯಾವ್ರು ನಿಮ್ಮದು? ಸಿರುಗುಂಪ ಸರ್. ಸಿಂಪುರ. ಎಲ್ಲಿ ಬರೋದು? ಇಲ್ಲಿ ಬಳ್ಳಾರಿ ಜಿಲ್ಲಾ ಸಿರುಗುಂಪ ತಾಲೂಕು ಸರ್. ಬಳ್ಳಾರಿ ಜಿಲ್ಲೆ ಸಿರುಗುಂಪ ತಾಲೂಕು. ಹಾಂ ಹಾಂ ಹಾಂ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ನಾವು 800 ರೂಪಾಯಿ ಕೊಟ್ಟು ಚಾರ್ಜ್ ತಗೊಂಡು ಬಂದಿದ್ದೀವಿ ಇಲ್ಲಿ. ಹೌದ್ರಾ? ಹಾಂ, ಚಾರ್ಜ್. ಹಾಂ 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 ಹಾಂ. 800 ರೂಪಾಯಿ ಆಗುತ್ತೆ ಚಾರ್ಜ್. ನೀವು ಮಾರಕ್ಕೆ ಬಂದಿರೋದು ನೀವು? ಇಲ್ಲ ತಗೊಂಡಿನಿ ನಾನು. ತಗೊಂಡಿದ್ದೀರಾ? ತಗೊಂಡಿದ್ದೀನಿ, ತಾಂಬಕ್ಕೆ ಬಂದಿದ್ದೀನಿ ಇಲ್ಲಿಗೆ. ಹಾಂ ಹಾಂ. ಎಷ್ಟು ಜೊತೆ ತಗೊಂಡ್ರಿ? ಇಲ್ಲ, 3 ಜೊತೆ ತಗೊಂಡಿವಿ. ಅಲ್ಲಿ 1,35,000 ಒಂದು, 1,26,000 ಒಂದು. ಹಾಂ. ಇವಕ್ಕೆ ಎಷ್ಟು ಕೊಟ್ರಿ? ಇದು 1,05,500 ರೂಪಾಯಿ. ಹೌದ್ರಾ? ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು? ನಿನ್ನೆ ನೈಟ್ ಬಂದಿದ್ವಿ. ನೆನ್ನೆ ನೈಟು. ಇನ್ನು ಎಷ್ಟು ದಿನ ಇರ್ತೀರಾ ಇಲ್ಲಿ? ಇಲ್ಲಿ ಇವತ್ತು ಹೋಯ್ತು ನೈಟ್. ಇವತ್ತು ನೈಟ್ ಹೊಡ್ತೀರಾ? ಹೋಗ್ತೀವಿ ಇವತ್ತು. ಹಾಂ. ಅದಕ್ಕೆ ಎಷ್ಟು ಜೊತೆ ತಗೊಂಡಿದ್ದೀರಾ? ಒಂದು 4 ಜೊತೆ. ತಗೊಂಡಾಗ ಏನು ಮಾಡ್ತೀರಾ ಅವ್ರು ನೀವೀಗ? ಒಕ್ಕತನ ಮಾಡೋಕ್ಕೆ. ಹಾಂ 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 ಹಾಂ. ಉಳಿಮೆ ಮಾಡೋದಕ್ಕೆ. ಉಗಾದಿ ಹೊಸಪಾಡ್ಯ ಅಲ್ವಾ, ಸ್ಟಾರ್ಟ್ ಮಾಡ್ತೀವಿ ಅವಾಗ. ಮತ್ತೆ ನೀವು ಸಾಕಿ ತಿರ್ಗಾ ಮಾಡ್ತೀರಾ? ಇಲ್ಲ ಮಾರಲ್ಲ. ಅವು ಸಟ ಇಲ್ಲಪ್ಪ ಅಂದ್ರೆ ಚೇಂಜ್ ಮಾಡ್ಕೊಂತೀವಿ ಅಷ್ಟೇ ಹೊರತು ಮಾರಲ್ಲ. ಇದಕ್ಕೆ ಸಟ ಇಲ್ಲ ಕೆಲಸ ಮಾಡೋಕ್ಕೆ ಬಿಗುಗೆ ತಟ್ಕೊಳ್ಳಲ್ಲ, ಒಂದೊಂದು ತಟ್ಕೊಳ್ಳಲ್ಲ ಅಂತ ಅವು ಚೇಂಜ್ ಮಾಡ್ತೀವಿ. ಏನು ಓರಿ ನೀವು? ಹಾಂ, ಓರಿ ಇನ್ನು ಅಲ್ಲ ಹಾಕಿಲ್ಲ. ಇನ್ನು ವಯಸ್ಸು ಒಂದೊಂದು ಹಾಕಿಲ್ಲ ಇನ್ನು ಅಲ್ಲ ಮಾಡಿಲ್ಲ. ಹಾಂ ಹಾಂ. ನಾಳೆ ಪಕ್ಕ ಒಂದು ಮಳೆಗಾಲ ಮಾಡ್ತೇವೆ. ಎಷ್ಟು ವರ್ಷ ಮರಿ ಇವು? 1 ವರ್ಷ ಇರ್ತವೆ. 1 ವರ್ಷ. ಇನ್ನೊಂದು 6 ತಿಂಗಳು ಆಗ್ತವೆ. ಹೌದ್ರಾ? ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಆಗ್ತವೆ. ಮತ್ತೆ ಈ ವರ್ಷ ಎಲ್ಲ ಇದು ಮಾಡಿ ನೀವು ಮತ್ತೆ? ಇಲ್ಲ ಇದರಲ್ಲಿ ಮಾಡ್ತೀವಿ. ಇವಾಗ ಉಳಿಮೆ ಉಗಾದಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಆಗ್ತಾವೆ ಈ ಬೆಳಿಗ್ಗೆ. ನಿಮ್ಗೆ ಇಲ್ಲಿ ಜಾತ್ರೆ ಎಲ್ಲ ಈ ಥರ ನಡೀತದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮಗೆ ಯೂಟ್ಯೂಬಲ್ಲಿ ನೋಡ್ಕೊಂತೀವಲ್ಲ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂತೀವಲ್ಲ, ಅದರಲ್ಲಿ ಲಿಂಕ್ ತಗೊಂಡು ಮಾಡ್ಕೊಂಡು ಬಂದಿದ್ವಿ ಇಲ್ಲಿ. ಹೌದ್ರಾ? ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಅಂತೇಳಿ. ಮಲ್ಲಿಕಾರ್ಜುನ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮಲ್ಲಿಕಾರ್ಜುನ ಅವರು ಬಳ್ಳಾರಿಯಿಂದ ಬಂದು ನಮ್ಮ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ದನಗಳ ಜಾತ್ರೆ ಇರೋ ಒಂದು ಇದರಿಂದ 4 ದಿನದಿಂದ ಬಂದು ಬೆಳಗ್ಗೆ ರಾತ್ರಿ ಅನ್ನೋದನ್ನ ಹಗಲು ಕೂಡ ನೋಡಿದಿರ 4 ಜೊತೆ ಎತ್ತುಗಳನ್ನ ತಗೊಂಡು ಇವತ್ತು ಮತ್ತೆ ಯಾವಾಗ ಹೋಗ್ತಾ ಇದ್ದೀರಾ ನೀವು? ನೈಟು. ಇವತ್ತು ನೈಟು ಲಾರಿ ಬರ್ತದೆ ತಗೊಂಡು ಇವತ್ತು ಇಲ್ಲಿಂದ ಹೋಗ್ತಾರೆ. ಇವರು ಯಾವುದೇ ಕಾರಣಕ್ಕೂ ಏನು ಎತ್ತುಗಳನ್ನ ತಗೊಂಡೋಗಿ ಮಾರಕ್ಕೆ ಇನ್ನೊಂದಲ್ಲ, ವ್ಯವಸಾಯಕ್ಕೆ ತಗೊಂಡೋಗಿ ವ್ಯವಸಾಯ ಮಾಡಿ ಅವರು ಎಷ್ಟು ಇದು ಮಾಡ್ತಾರೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು ಮಲ್ಲಿಕಾರ್ಜುನ ಅವರಿಗೆ ನಿಮಗೆ. ಓಕೆ ಥ್ಯಾಂಕ್ ಯು. ಮಾಮೂಲಿ ಟೈಮಾಗಿ ನೋಡೋದಕ್ಕೂ ನಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇವತ್ತು ಬಂದು ನನಗಂತೂ ಎಷ್ಟು ಖುಷಿ ಆಗ್ತದೆ ಅಂದರೆ ಈ ಥರ ಹಸುಗಳ್ನ ಓರಿಗಳನ್ನ ನೋಡೋಕ್ಕಂತೂ 100 ಕಣ್ಣು ಸಾಲದು ಸ್ನೇಹಿತರೆ. ಯಾಕೆ ಅಂದರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಹೇಳ್ಬೇಕು, ಸಾವಿರಾರವೇ ಸ್ನೇಹಿತರೆ. ನೋಡೋಕ್ಕಂತೂ ಕಣ್ಣು ಏನು ತಗೊಂಡಿರೋದ ಅಥವಾ ತಗೊಂಡ ಎಷ್ಟಾಯ್ತು? 1.95 ಆಯ್ತಣ್ಣ. 1.95. ಸೂಪರ್ ಆಗ್ಬಿಡ್ರಿ. ಏನು ಹಳ್ಳಿಕರವ? ಏನು ಹೌದಾ? ನಿಮ್ದು ಯಾವ ಅಂದ್ರೆ? ಮುಕ್ಕೋಡ್ಲು ಅಂತಣ್ಣ. ಹೌದು. ಎಷ್ಟು ದಿನ ಬಂದಿದ್ದೀವಿ ನೀವು ಇಲ್ಲಿಗ? ತಗೊಂಡು ಹೋಗ್ತಾ ಇದ್ದೀರಾ? ಓಕೆ. 2 ಲಕ್ಷ ಅದು. 2 ಲಕ್ಷ. 2 ಲಕ್ಷ ಖರ್ಚು ಪಡ್ತಲ್ಲ. 2 ಲಕ್ಷ ಅದು. 5,000 ಕಮ್ಮಿ ಇತ್ತು. ಹಾಂ ಹಾಂ. ಬಾ ಇರ್ಲಿ ಬಿಡ್ರಿ.
ಮೀಡಿಯಾದವರು ದೊಡ್ಡಬಳ್ಳಾಪುರ ಸಾಮ್ರಾಜ್ಯ ಅಂತ ಯೂಟ್ಯೂಬ್ ಚಾನಲ್ ತಗೊಂಡಿದ್ದೀರಾ? ತಗೊಂಡಿದ್ದೀವಿ. ಇನ್ನ ತಗೊಂತೀರಾ ಇಷ್ಟೇನಾ? ಇನ್ನೂ ಒಂದೇರ್ ತಗೋತೀವಿ. ಹೌದ್ರಾ? ಇನ್ನೂ ಒಂದೇರ್ ಬೇಕು ಚಪ್ಲಮ್ಮನಿಗೆ. ಹೌದ್ರಾ? ಚಪ್ಲಮ್ಮನ ಜಾತ್ರೆಗೆ ಹೋಗಕ್ಕೆ. ಅಂದ್ರೆ ವರ್ಷ ಬಂದು ತಗೊಂತೀರಾ? ವರ್ಷ ಬಂದು ತಗೋತಾ ಇರ್ತೀವಿ. ತಗೊಂಡು ಇದನ್ನ ಮತ್ತೆ ತಗೊಂಡು ನಾವು ವ್ಯವಸಾಯ ಮಾಡ್ಕೊಂಡು ಆಮೇಲೆ ಮಾರೋದು. ಬರೋ ವರ್ಷ ಬಂದು ಮತ್ತೆ ತಗೊಂತೀರಾ? ತಿರ್ಗಾ ಮತ್ತೆ ಬರೋ ವರ್ಷ ಬಂದು ತಿರ್ಗಾ ಮತ್ತೆ ತಗೋತೀವಿ. ಎಲ್ಲಾ ಜಾತ್ರೆಗೂ ಹೋಯ್ತಾ ಇರ್ತೀವಿ ನಾವು. ಅಲ್ಲೂ ಆರಲ್ಲೂ ನೋಡ್ರಿ ಯಾವ ತಗೊಂಡ್ರಿ? ಯಾವ ಅವ ಎಷ್ಟಿಗಾಯ್ತಣ್ಣ? ಎಷ್ಟು ಗಣ? 1,30,000. 1,30,000. ಏನು ಎತ್ತ ಏನು ಎತ್ತುಗಳ? ಓರಿ. ಯಾವ ಊರು ನಿಮ್ದು? ನಮ್ದು ಉತ್ತಂಗಿ, ತಾಲೂಕು ಉತ್ತಂಗಿ. ಎಲ್ಲಿ ಬರೋದು? ಹೊಸಪೇಟೆ ಜಿಲ್ಲೆ, ವಿಜಯನಗರ ಜಿಲ್ಲಾ. ಹೊಸಪೇಟೆ, ವಿಜಯನಗರ ಜಿಲ್ಲಾ. ಎಷ್ಟು ದಿನ ಆಗಿತ್ತು ನೀವು ಬಂದು? ನಾವು ಬಂದು 3 ದಿವಸ ಆಯ್ತು. 3 ದಿವಸ ಆಯ್ತು. ಎಷ್ಟು ಜೊತೆ ತಗೊಂಡಿದ್ದೀರಾ ಈಗ? 6 ಜೊತೆ ತಗೊಂಡಿದ್ದೀರಾ? ಇನ್ನು ಎಷ್ಟು ದಿನ ಇರ್ತೀರಾ ಇಲ್ಲಿ? ಹೌದ್ರಾ? ಎಷ್ಟಲ್ಲಿ ಉದ್ರವೆ? 2 ಅಲ್ಲು, 4 ಅಲ್ಲು. ಹೌದ್ರಾ? ಏನ್ ತಗೊಂಡ ನೀವೇನ್ ಮಾಡ್ತೀರಾ? ನಾವು ವ್ಯವಸಾಯ. ತೋಟದಲ್ಲಿ ಉಳುಮೆ ಮಾಡಕ್ ಖರೀದಿ ಮಾಡ್ತೇವೆ, ಹೋಗ್ತೇವೆ. ಓಕೆ. ಯಾರವು? ನಿಮ್ಮವ. ಎಷ್ಟಿಗಾದ ಒಪ್ಪಿ? 140. ಯಾವ್ರು ನಿಮ್ಮದು? ಇದೇವ್ರೆ ದೊಡ್ಡಬಳ್ಳಾಪುರ. ಯಾರಿಗಾಯ್ತು? ಬಳ್ಳಾರಿಗ. ಇಷ್ಟು 140. ಅಲ್ಲೆಷ್ಟು ದೂರ ಅಣ್ಣ? ಅಲ್ಲಿಲ್ಲ. ನಿನ್ನ ಹೆಸರು? ಚರಣ್ ಅಂತ. ಮಾರಿದ್ರಾ? ಎಷ್ಟು ಜೊತೆ ಮಾರಿದ್ರಿ? ನಾವು 4 ಜೊತೆ 5 ಜೊತೆ ಹೌದಾ? ಯಾವ ಅಣ್ಣ? ಅವ್ರು ಇಟ್ಕೊಂಡ್ರಾ? ಇನ್ನು ಉಳ್ದಿರೋ ನೋಡಿ. ಇನ್ನು ಎಷ್ಟು ಜೊತೆ ಅವೆ? 4 ಜೊತೆ ಅವೆ. ನಿಮ್ದು ಯಾವ ಊರು? ದೇವನಹಳ್ಳಿ. ಇಲ್ಲಿ ಇಲ್ಲಿ ದೇವನಹಳ್ಳಿ. ಎಷ್ಟು ಕೊಟ್ರೆ ಅವು? ಅಣ್ಣ ಒಂದು ಜೊತೆ 125 ಕೊಡಿ. 120. ಇವೇನು ಹೇಳ್ತಿದ್ರಿ ಈಗ? ಯಾವಣ್ಣ? ಇವು ಅವು 160 ಹೇಳ್ತೀವಿ. ಅವು ಅಲ್ಲುದ್ರವ? 6 ಹೌದ್ರಾ? ಮೂರ್ದು ಎಲ್ಲ ಅಂದ ಮಾಡೋದು ಮಾಡಿದೀವಿ. ಹಿಂಗಿತ್ತು ಹಿಂಗೆ. ಏನಕ್ಕೆ ಆ ಥರ ಮಾಡೋದು? ಅಲ್ಲೇ ಕಿಲೋ ಸಮಯ ಪೇಕಿಕ್ ಅದು ಅದು ಹಾಕಿದ್ರೆ ಏನಂತಾರಣ್ಣ? ಏನು ಎಲ್ಲ ಮುರಿದು ಇರೋದು ಜೈಂಟ್ ಬಿಸಿ ಆದವ್ರಿಗೆ ಹಂಗೆ ನವರತ್ನ ತೈಲ ಹಾಕ್ತಾರಲ್ಲ ತಲೆನೋವು ಹಂಗೆ ಆ ಥರ ದಾರ ಕೊಡೋಣ. ಅಷ್ಟೇ ಇದದಯಾ ಕೊಡು ಒಟ್ಟಿಗೆ ಹಿಡ್ಕೊಂಡಿರೋಣ. ಕೆಲಸ ಅವ್ರದ್ದು ವ್ಯಾಪಾರ ತರೋದು ಮಾರೋದು ನಾವು ಮಾಡ್ಕೊತೀವಿ ಅಷ್ಟೇ. ಇನ್ನು ಸ್ವಲ್ಪ ನೋವು ಮಾಡೋದು. ನೆತ್ತಿ ಮಾಡಕ್ಕೆ ಹೋದ್ರೆ 1000 ಕೊಡ್ತಾರೆ, ಹೋಯ್ತದೆ. ಏನು ಬೇಕಾದ್ರೆ ಮಾಡ್ಬೋದು. ಇನ್ನೇನು ಮಾಡಕ್ಕ, ಜೀವನ ಹೊಟ್ಟೆ ಜೀವನ ಪಡಕ್ಕೆ ಅಡ್ಡಕ್ಕನ ಅಲ್ಲಿಲ್ಲ ಅಲ್ಲಿ. ಏನು ಯಜಮಾನ್ರು ತಗೊಂತ ಇದ್ದೀರಾ? ಯಾರು ತಗೊಂತ ಇರೋದು? ನೀವೇಯಾ? ಎಷ್ಟಾಯ್ತಣ್ಣ? ಅಣ್ಣ ಅವ್ರು 180 ಹೇಳ್ತಾವ್ರೆ. 180. ಅಲ್ಲೇನೋ ನೋಡ್ತಿದ್ದೀರಾ? ಅಲ್ಲೋ ಅಣ್ಣ 6. ಸರಿ. ಎಷ್ಟಾಯ್ತಣ್ಣ? ಇನ್ನ ಮಾತಾಡ್ತಾ ಇದ್ದೀರಾ? ತಗೊಳ್ರಿ. ಯಾರು ಮಾತಾಡ್ರಿ? ಇನ್ನು ಮಾತಾಡ್ತಾ ಇದೀವಿ. ಹೌದು. ಯಾರು ತಗೊಂತ ಇರೋದು? ನಾವೇ ಇರಿಸೋರು. ಹೌದಾ? ಬಿಡ್ತಿರೋದು ಯಾರು? ಅಲ್ಲಿ ಅವರು ಸಾಹೇಬ್ರದ ಅವ್ರೆ 180. ನೀವು ಏನು ಹೇಳ್ತಾ? 1 ಒಳಗೆ ಕೇಳ್ತಾ ಇದೀವಿ. 1 ಒಳಗೆ ಏನೋ ಮತ್ತೆ ನಿಂತ್ಕೊಂಡ್ರೆ ಆಗ್ತದಲ್ಲ ವ್ಯವಹಾರ. ನಮ್ಮ ಜೊತೆ ಎತ್ತು ಕೊಡು, ನಾನು ಕೊಡ್ತೀನಿ. ನೀನು ಕೊಡೋದ ಕೊಡ್ಸೋಣ ಸುಮ್ಮತೆಗೆ ಯಾಕೆ ಅವಳತೆಗೆ ಇವ್ರದೇನಾ? ಏನೋ ಮಾತಾಡಿ. ನಾವು ಹೊಸದಾದ ನಾನು 6 ಸಾವಿರ ಬಡಿಯ ಕೊಡ್ಬೇಕು. ಇದು
ನಾನು ಅಲ್ಲಿ ಅಗೆ ಹೆಸರ ಮಾಡ್ಬೇಕು ಹೇಳು ದನ ಸಾಕಿವಿ ಎತ್ತು ಸಾಕಿನಿ ಕೇಳೋಣ ಎಷ್ಟು ಎಷ್ಟು 6,000 ಬಳಿಯ ಕೊಡ್ಬೇಕು 5,000 6,000 ಬಳಿಯ ಕೊಡ್ಬೇಕು ನಾನು ಎಷ್ಟು ಹೌದಾ ಏನೋ ನೋಡ್ರಿ ನೀವು ಪಾಪ ಅವರು ರೈತರು ನೀವು ಒಂದೇನೋ ಮಾಡ್ಕೊಂಡು ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿ ಬಿಡ್ಬೇಕು. ಎಷ್ಟು ಹೇಳ್ತಿದ್ದೀರಣ್ಣ ನೀವು? ನಿಮ್ ಧೈರ್ಯ ನೋಡು ಬೇಡ ಏನೋ ದಾರಿ ಖರ್ಚು ಬಿಡ್ಸು ಎದುರ್ಕೋತೀನಿ ಮಾತಾಡ್ಬೇಕಣ್ಣ ಯಾವ ನಿಮ್ ನನ್ ಬೋರಪ್ಪನ್ಗೆ ನಮ್ಗೆ ಅವೆಲ್ಲ ಇಲ್ಲ ಕಣೆ ನಾವು ಹೇಳ್ ಬಡ ಬಣ್ಣ ಹೇಳದಾರ ಇಬ್ಬರೇ ಉಳ್ಕೊಳ್ಬೇಕು ಸಾಮಾನು ಕೊಡಿಸ್ತಾ ಅಂದ್ರೆ ನಮ್ಗೂ ಬೆಲೆ ಇರ್ಬೇಕು ಬುಗ್ಮಟ ಬರ ಮೇಲೆ ನೀನು ಮಾರೋನು ಇರೋ ವಿಚಾರ ಹೇಳಿದೀನಿ ನಾನು ಕುಮಾರಣ್ಣ ಲೆಕ್ಕ ನೀನು ಮಾಡ್ಕೊಂಡು ಹೋಗ್ಬೇಕಾಯ್ತದೆ ಆಗೋಣ ಏನೋ ಮಾಡ್ರಿ ಪಾಪ ಒಳ್ಳೆ ಮನ್ಸ ಕೊಡೋಣ ಎತ್ತ ಕೊಡೋಣ ಒಳ್ಳೆ ಮನ್ಸಿಂದ ಪರಿಗಂಗ್ ಹೋಗ್ಬೇಡ ದೇವ್ರನ್ನ ಕೊಡ್ರಿ ಹೇಳ್ತೀನಿ 100 ಕೊಡ್ರಿ ಹೇಳ್ತೀನಿ ಒಂದ್ ಲಕ್ಷ ಎತ್ತಿನ ನಿಮ್ಮ ಆಚೆ ಕಳ್ಕೊಂಡಿರ ಎತ್ತು 30,000 ರೂಪಾಯಿ ತಿಡಿದಿದೆ ಎತ್ತು ನೋಡ್ಕಂದೆ ಬೇಡ ಇರ್ಲಿ ಅವನು ಮಡಿಕೊಳ್ಳೋದಲ್ಲ ಮನಗಾಯಿಲ್ಲ ಹೆಂಗೆ ಗೌರ ಮರಿಯಲ್ಲಿ ನಾವೇನು ಇಲ್ಲ ಅಣ್ಣ ಏನಿಲ್ಲ ಅಣ್ಣ ಇದು ನಾನು ಯಾಕೆ ಇವ್ರು ಬಿಡು ಇವ್ರು ಮಂಜೆ ಹಿಂಗೆ ಹೇಳ್ದ ಅವ್ನ ಮಾತನ್ನ ಕೇಳಿದ ಬಿಡು ಹಿಂಗೆ ಹೇಳ್ದೆ ಹೇಳಿನಿ ಸಂತೋಷ ಅಣ್ಣ ದುಡ್ತಾರ ಅಲ್ಲೋರು ನಾನೇ ಕೊಸಿಬಾಗ ಹೋಗ್ತಾರೆ ನಾನೇ ಕಟಕ ಮಾರೋದು ನಾನೇ ಮಾರೋದು ಈಗ ಇಲ್ಲಿಂದ 5,000 ಖರ್ಚು ಚಲೋ ಅಲ್ಗೆ ಬಿದ್ದೈತೆ ತಡಿ 5,000 ಬರಕ್ ಬರೋಣ ನಾವು ಆಡಿ ಇಲ್ಲಿ ಬಂದು ನಿಂತದ ಯಾರೋ ನಿಂದು ನೀನು ಇವನು ಗೊತ್ತಾಯ್ತು ಅದೇ ಸಾಮಾನ್ಯ ಹೇಳ್ದ ಸಾಮಾನ್ಯ ಸಾಮಾನ ಏನೋ ಹೋಗ್ಬೋದು ಆರ್ ಮಾಡಿದ ಚೆನ್ನಾಗಿ ಗೊತ್ತಾಯ್ತದೆ ಹೇಳ್ತೀನಿ ನನಗೆ ಗೊತ್ತು ಅದಕ್ಕೆ ನಾವೇನು ವಾಸಬ್ನ ನಾನು ನೋಡಿ ಎತ್ತ ಆಮೇಲೆ ನೀನ್ ಹೇಳು ಎತ್ತ ಆಚೆ ಬಿಟ್ಟು ನೀವೆಲ್ಲ ಬಿಟ್ಟು ಎಲ್ಲ ನಿಮ್ಗಿಂತ ಹೇಳ್ತೀನಿ ಹೋಗತ್ತಾಗ ಈಗ ಕಿತ್ತಾಕ್ಬಿಡ ಹೋಗತ್ತಾಗ ನಾನು ಹೇಳ್ತೀನಿ ಹೋಗತ್ತಾಗ ಕೊಡು ಇಲ್ಲ ಹೋಗತ್ತಾಗ ಓಲಿ ಬರ್ಲಿ ಯಾವ್ದು ಗೆಲ್ಗ ಬಿಡೋದು ಸುದ್ದಿಯ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಇಷ್ಟೊತ್ತು ವ್ಯಾಪಾರ ಕುತ್ಕೊಂಡಿದ್ರು 1.90 ಹೇಳಿದ್ರು ಫೈನಲ್ 1.45 ಮುಗೀತು. ಅವ್ರಿಗಂತೂ ತುಂಬ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಯಾಕಂದ್ರೆ 1.90 ಆಗಿದ್ದರು 1.45 ಮುಗಿಸಿದ್ರು. ಒಳ್ಳೆ ಅಣ್ಣ ಯಾವ್ದು ತೋರಿ ಪಾಂಡಪುರದ ಹೌದ್ರಾ? ಎಷ್ಟು 1.45 ಆಯ್ತಾ? 1.45 ಓಕೆ ಬಿಡ್ರಿ ಓಕೆ. ಅವ್ರೆಷ್ಟು 1.90 ಎಷ್ಟು ಹೇಳಿದ್ರು? ಅವ್ರೆಷ್ಟು ಹೇಳಿ 1.95 ಹೇಳಿ 1.95 ಹೇಳಿದ್ರು 1.45 ಮುಗಿಸಿದ್ರು. ಇನ್ನು ತಗೊಂಡಾಕಿರ್ತೀರಾ ಏನು? ಏನು ಇಲ್ಲ ಇನ್ನು. ಹಾಂ ಮುಗಿದ್ವಾ? ನೀವು ಬಂದು ಎಷ್ಟು ದಿನ ಆಗಿತ್ತು? ನೀವು ಬಂದು ಎಷ್ಟು ದಿನ ಆಗಿತ್ತು? ಹೌದ್ರಾ? ಇನ್ನ ತಗೊಂಡು ಇಲ್ಲೇ ಇರ್ತೀರಾ? ಇಲ್ಲ ಇನ್ನೊಂದು ಅವನು ಮಾರ್ಕಂಡೆ ಊರ್ ಕಡೆ ಹೊರಟಾದೆ ತಗೊಳ್ಳೋದನ್ನ. ಪಾಂಡಪುರ ಯಾವ್ದು ನಿಮ್ದು? ಪಾಂಡಪುರದ ಹೌದ್ರಾ? ಹಾಂ ಸರಿ. ನಿಮ್ಮ ಹೆಸರು? ಪಾಪಣ್ಣ ಅಂತ. ಪಾಪಣ್ಣ ಅಂತ. ಓಕೆ.